ರಾಧೆ ರಾಧೆ ಸ್ನೇಹಿತರೆ ಥಾಮಸ್ ಆಲ್ವಾ ಎಡಿಸನ್ ಇವರು 19ನೇ ಶತಮಾನದ ಮಹಾನ್ ವಿಜ್ಞಾನಿಗಳಲ್ಲಿ ಒಬ್ಬರು. ಇವರ ಧನಾತ್ಮಕ ಚಿಂತನೆಯು ಸಂಪೂರ್ಣ ಜಗತ್ತನ್ನೇ ಬದಲಿಸಿತು ಮತ್ತು ಹೊಸ ಬೆಳಕು ನೀಡಿತು. ಸ್ನೇಹಿತರೆ, ನಮ್ಮ ಅತ್ಯಂತ ದೊಡ್ಡ ದುರ್ಬಲತೆ ಎಂದರೆ ಸೋಲು ಒಪ್ಪಿಕೊಳ್ಳುವುದು. ಆದರೆ ಸಫಲತೆಯನ್ನು ಸಾಧಿಸುವ ಸರಳ ವಿಧಾನವೆಂದರೆ ಮತ್ತೊಮ್ಮೆ ಪ್ರಯತ್ನಿಸುವುದು, ಮತ್ತೆ ಪ್ರಯತ್ನಿಸುತ್ತಲೇ ಇರುವುದು. ಇವತ್ತು ಥಾಮಸ್ ಆಲ್ವಾ ಎಡಿಸನ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಅವರು ಜೀವನದುದ್ದಕ್ಕೂ ತುಂಬ ಆವಿಷ್ಕಾರಗಳನ್ನು ಮಾಡಿದ್ದಾರೆ. ಉದಾಹರಣೆಗೆ ವಿದ್ಯುತ್ ಬಲ್ಬ್, ವಿದ್ಯುತ್ ಯಂತ್ರ, ಮಷಿನ್ನ ಸಹಾಯದಿಂದ ಚಲಿಸುವ ವಾಹನಗಳನ್ನು ವಿದ್ಯುತ್ನ ಸಹಾಯದಿಂದ ಚಲಿಸುವ ಹಾಗೆ ಮಾಡಿದರು. ಗ್ರಾಮ್ಫೋನ್ನ ಆವಿಷ್ಕಾರವೂ ಕೂಡ ಇವರೇ ಮಾಡಿದ್ದು. ಇದರ ಹೊರತಾಗಿಯೂ ಎಡಿಸನ್ ಬಹಳ ಆವಿಷ್ಕಾರಗಳನ್ನು ಮಾಡಿ ಜಗತ್ತನ್ನು ಆಶ್ಚರ್ಯಪಡಿಸಿದರು. ಅವರು ತಮ್ಮ ಜೀವನ ಕಾಲದಲ್ಲಿ 1093 ಆವಿಷ್ಕಾರಗಳನ್ನು ಮಾಡಿದ್ದರು. ಸ್ನೇಹಿತರೆ, ಇವೆಲ್ಲ ವಿಷಯಗಳು ನಿಮಗೆ ಮೊದಲೇ ತಿಳಿದಿರಬಹುದು. ಆದರೆ ಇಷ್ಟೊಂದು ಆವಿಷ್ಕಾರಗಳನ್ನು ಮಾಡುವುದು ಅವರ ಜೀವನದ ಕೇವಲ ಒಂದು ಭಾಗವಾಗಿತ್ತು. ಮತ್ತು ಇವತ್ತು ನಾನು ನಿಮಗೆ ಯಾರೂ ತಿಳಿಯದ ಅವರ ಜೀವನದ ದರ್ಶನವನ್ನು ಮಾಡಿಸುತ್ತೇನೆ. ಇದರಲ್ಲಿ ನಾನು ಅವರ ಪಾಸಿಟಿವ್ ಥಿಂಕಿಂಗ್ ಅಂದರೆ ಧನಾತ್ಮಕ ಚಿಂತನೆಯ ಎಂತಹ ಉದಾಹರಣೆಗಳನ್ನು ನೀಡುತ್ತೇನೆ ಎಂದರೆ ಅದನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಮ್ಮ ಜೀವನದಲ್ಲಿ ನೀವು ಸಫಲರಾಗುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ರಾಧೆ ರಾಧೆ ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನೀವು ಇಲ್ಲಿಯವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಬಳಿ ತಲುಪುತ್ತದೆ. ಸ್ನೇಹಿತರೆ, ಥಾಮಸ್ ಆಲ್ವಾ ಎಡಿಸನ್ ಅವರು 19 ಫೆಬ್ರವರಿ 1847ರಲ್ಲಿ ಅಮೆರಿಕಾದಲ್ಲಿ ಜನಿಸಿದರು. ಅವರ ತಂದೆಯ ಹೆಸರು ಸ್ಯಾಮ್ಯುಯಲ್ ಎಡಿಸನ್ ಮತ್ತು ತಾಯಿಯ ಹೆಸರು ನ್ಯಾನ್ಸಿ ಎಲಿಯಟ್. ಇವರು ತಂದೆ ತಾಯಿಯ 7 ಮಕ್ಕಳಲ್ಲಿ ಅತ್ಯಂತ ಕಿರಿಯವರಾಗಿದ್ದರು. ಇವರು ಸ್ವಲ್ಪ ದೊಡ್ಡವರಾದ ಮೇಲೆ ಇವರ ತಂದೆ ತಾಯಿಗಳು ಇವರನ್ನು ಒಂದು ಶಾಲೆಗೆ ಸೇರಿಸಿದರು. ಆದರೆ ಸ್ವಲ್ಪ ದಿನಗಳ ನಂತರ ಅವರ ವಿರುದ್ಧ ದೂರುಗಳು ಬರಲು ಆರಂಭಿಸಿದವು. ನಿಜವಾಗಿಯೂ ಅಲ್ಲಿ ಏನು ನಡೆಯುತ್ತಿದ್ದೆಂದರೆ ಎಡಿಸನ್ ತಮ್ಮ ಶಿಕ್ಷಕರ ಬಳಿ ಎಷ್ಟು ಸವಾಲುಗಳನ್ನು ಕೇಳುತ್ತಿದ್ದರೆಂದರೆ ಎಲ್ಲರೂ ಉತ್ತರ ತಿಳಿಯದೆ ಮೂಕರಾಗಿ ಬಿಡುತ್ತಿದ್ದರು ಮತ್ತು ಇವರನ್ನು ಅತ್ಯಂತ ಉದ್ದಂಡ ಹುಡುಗನೆಂದು ಹೇಳುತ್ತಿದ್ದರು. ಇಷ್ಟೇ ಅಲ್ಲದೆ ಮನೆಯ ಹೊರಗೆ ಎಲ್ಲರೂ ಇವರನ್ನು ಮಂದಬುದ್ಧಿಯ ಹುಡುಗ ಎಂದು ತಿಳಿದುಕೊಂಡಿದ್ದರು. ಸ್ವಲ್ಪ ದಿನಗಳ ನಂತರ ಮನೆಯಲ್ಲಿ ಇವರ ವಿರುದ್ಧ ಬಹಳ ದೂರುಗಳು ಬರಲು ಪ್ರಾರಂಭಿಸಿದವು. ಏಕೆಂದರೆ ಇವರ ಸವಾಲುಗಳು ಹೀಗೆ ಇರುತ್ತಿದ್ದವು: ಹಕ್ಕಿಗಳು ಗಾಳಿಯಲ್ಲಿ ಹಾರಬಲ್ಲವು ಎಂದಾದರೆ ಮನುಷ್ಯರು ಏಕೆ ಹಾರಲು ಸಾಧ್ಯವಿಲ್ಲ? ಅವರು ಬಾಲ್ಯದಿಂದಲೂ ಎಲ್ಲ ವಿಷಯದ ಹಿಂದಿನ ರಹಸ್ಯವನ್ನು ತಿಳಿಯಲು ಪ್ರಯತ್ನಿಸುತ್ತಿದ್ದರು. ಅವರು ಏನನ್ನು ತಿಳಿಯುತ್ತಿದ್ದರೋ ಇಲ್ಲ ಏನನ್ನು ಯೋಚಿಸುತ್ತಿದ್ದರೋ ಅದನ್ನು ಪ್ರಯೋಗ ಮಾಡಲು ಶುರು ಮಾಡುತ್ತಿದ್ದರು. ಇದರಿಂದ ಜನರು ಅವರನ್ನು ಹುಚ್ಚನೆಂದು ಕರೆಯುತ್ತಿದ್ದರು. ಆದರೆ ಅವರು ಜನರ ಮಾತಿಗೆ ತಲೆಕೆಡಿಸಿಕೊಳ್ಳದೆ ತಮ್ಮ ಪ್ರಯೋಗದಲ್ಲಿ ನಿರತರಾಗಿರುತ್ತಿದ್ದರು. ಒಂದು ಬಾರಿಯಂತೂ ಅವರ ಯೋಚನೆಯು ಜನರನ್ನು ಎಷ್ಟು ಆಶ್ಚರ್ಯಚಕಿತಗೊಳಿಸಿತೆಂದರೆ ಜನರಿಗೆ ನಿಜವಾಗಿಯೂ ಇವರು ಹುಚ್ಚರೆಂದು ಅನ್ನಿಸಿತು. ಅಲ್ಲಿ ಏನಾಗಿತ್ತೆಂದರೆ ಎಡಿಸನ್ ಅವರು ಜನರ ಬಾಯಿಂದ ಕೇಳಿದ್ದರು, ಪಕ್ಷಿಗಳು ಹುಳುಕಡ್ಡಿಗಳನ್ನು ತಿನ್ನುತ್ತವೆ, ಅದಕ್ಕೆ ಅವುಗಳು ಗಾಳಿಯಲ್ಲಿ ಹಾರುತ್ತವೆ ಎಂದು. ಅದು ನಿಜವೋ ಇಲ್ಲವೋ ಎಂದು ತಿಳಿಯಲು ಅವರು ಬೆಳಿಗ್ಗೆ ಎದ್ದು ಪಾರ್ಕ್ಗೆ ತೆರಳಿದರು ಮತ್ತು ಅಲ್ಲಿ ಹುಳಗಳನ್ನು ಹಿಡಿದು ಒಂದು ಡಬ್ಬಿಯಲ್ಲಿ ತೆಗೆದುಕೊಂಡು ಬಂದರು. ಅವುಗಳಿಂದ ಒಂದು ರಸವನ್ನು ತಯಾರಿಸಿ ಅದನ್ನು ತಮ್ಮ ಸ್ನೇಹಿತನಿಗೆ ಕುಡಿಸಿದರು, ಏಕೆಂದರೆ ಅವರ ಸ್ನೇಹಿತನು ಪಕ್ಷಿಯ ಹಾಗೆ ಹಾರುತ್ತಾನೋ ಇಲ್ಲವೋ ಎಂದು ತಿಳಿಯಲು. ಇದರ ಪರಿಣಾಮ ಅವರ ಸ್ನೇಹಿತ ಗಾಳಿಯಲ್ಲಿ ಹಾರಲಿಲ್ಲ ನಿಜ, ಆದರೆ ಅವರ ಸ್ನೇಹಿತನ ಆರೋಗ್ಯ ಹದಗೆಟ್ಟಿತು. ಈ ವಿಷಯಕ್ಕೆ ಆ ದಿನ ಎಡಿಸನ್ ಅವರ ಮೇಲೆ ಅವರ ಮನೆಯವರು ತುಂಬ ಕೋಪಗೊಂಡರು. ನಂತರ ಒಂದು ದಿನ ಅವರು ಸ್ಕೂಲ್ನಿಂದ ಮನೆಗೆ ಮರಳಿದರು. ಅವರ ತಾಯಿಯ ಹತ್ತಿರ ಬಂದು ಕಾಗದವನ್ನು ಕೊಟ್ಟು ಇದನ್ನು ಶಿಕ್ಷಕರು ನೀಡಿದ್ದಾರೆ ಎಂದರು. ಅವರ ತಾಯಿಯು ಅದನ್ನು ನೋಡಿದರು. ಅದು ಒಂದು ಪತ್ರವಾಗಿತ್ತು. ಅದನ್ನು ಓದಿ ಅವರ ತಾಯಿಯ ಕಣ್ಣಲ್ಲಿ ನೀರು ಬಂದಿತು. ಎಡಿಸನ್ ಅವರ ತಾಯಿಯ ಬಳಿ ಕೇಳಿದರು, ಇದರಲ್ಲಿ ಏನು ಬರೆದಿದೆ? ಅವರ ತಾಯಿ ಕಣ್ಣೀರು ಒರೆಸಿಕೊಳ್ಳುತ್ತಾ, ಇದರಲ್ಲಿ ಏನು ಬರೆದಿದೆ ಎಂದರೆ, ನಿಮ್ಮ ಮಗ ತುಂಬ ಬುದ್ಧಿವಂತ ಮತ್ತು ಪ್ರತಿಭಾವಂತ, ಆದರೆ ನಮ್ಮದು ತುಂಬ ಕನಿಷ್ಠ ಮಟ್ಟದ ಶಾಲೆ. ಶಿಕ್ಷಕರು ತುಂಬ ತರಬೇತಿ ಹೊಂದಿದವರಲ್ಲ. ನಾವು ಅವನಿಗೆ ಏನನ್ನೂ ಕಲಿಸಲು ಸಾಧ್ಯವಿಲ್ಲ. ಆದ್ದರಿಂದ ನೀವು ಅವನಿಗೆ ಸ್ವಯಂ ಶಿಕ್ಷಣ ನೀಡಿ ಎಂದು. ಸ್ನೇಹಿತರೆ, ಆಗ ಎಡಿಸನ್ರ ವಯಸ್ಸು ಕೇವಲ 9 ವರ್ಷವಾಗಿತ್ತು. ಆಗ ಅವರ ತಾಯಿ ಪ್ರಾರಂಭಿಕ ಶಿಕ್ಷಣದ ಒಂದು ವಿಜ್ಞಾನ ಪುಸ್ತಕವನ್ನು ನೀಡಿದ್ದರು. ತಮ್ಮ 10ನೇ ವಯಸ್ಸಿನಲ್ಲಿ ಎಡಿಸನ್ ತಮ್ಮ ಮೊದಲ ಪ್ರಯೋಗಶಾಲೆಯನ್ನು ಮನೆಯಲ್ಲಿಯೇ ತೆರೆದಿದ್ದರು. ಆದರೆ ಅವರ ತಾಯಿ ಕೋಪಗೊಂಡು ಅವರ ಎಲ್ಲ ಸಾಮಾನುಗಳನ್ನು ಹೊರಕ್ಕೆ ಎಸೆದರು.
ಎಡಿಸನ್ಗೆ ಅವರ ಹೊಸ ಪ್ರಯೋಗಶಾಲೆ ತೆರೆಯಲು ಹಣದ ಬಹಳ ಅವಶ್ಯಕತೆ ಇತ್ತು. ಆದ್ದರಿಂದ ಎಡಿಸನ್ ರೈಲ್ವೆ ಪ್ರಯಾಣಿಕರಿಗೆ ನ್ಯೂಸ್ ಪೇಪರ್ ಮಾರಲು ಶುರು ಮಾಡಿದರು. ಅವರು ರೈಲ್ವೆಯ ಕೊನೆಯ ಬೋಗಿಯಲ್ಲೇ ತಮ್ಮ ಪ್ರಯೋಗಶಾಲೆಯನ್ನು ತೆರೆದರು. ಅವರು 12 ವರ್ಷದವರಾದಾಗ ಒಂದು ಪ್ರಯೋಗ ಮಾಡುವಾಗ ಬೆಂಕಿ ಹೊತ್ತಿಕೊಂಡು ಕೆಲವು ಬೋಗಿಗಳು ಸುಟ್ಟು ಹೋದವು. ಅಲ್ಲಿನ ಸುರಕ್ಷತಾ ಕರ್ಮಿ ಕೋಪಗೊಂಡು ಎಡಿಸನ್ ಅವರ ಕಿವಿಗೆ ಬಲವಾಗಿ ಹೊಡೆದರು. ಇದರ ಪರಿಣಾಮವಾಗಿ ಅವರ ಕಿವಿ ಮಂದವಾಯಿತು. ಅವರ ಕೇಳುವ ಕ್ಷಮತೆ ಕಡಿಮೆಯಾಗುತ್ತಾ ಹೋಯಿತು. ಸ್ನೇಹಿತರೆ, ಅವರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ದರೂ ಸೋಲೊಪ್ಪಿಕೊಂಡು ನಿರಾಶರಾಗಿ ಬಿಡುತ್ತಿದ್ದರು. ಆದರೆ ಎಡಿಸನ್ ನಿರಾಶರಾಗುವ ಬದಲು ಸಂತೋಷಪಟ್ಟರು. ಅಲ್ಲಿಂದ ಅವರ ಸಕಾರಾತ್ಮಕ ಯೋಚನೆಯು ಮೊಳಕೆ ಒಡೆಯಿತು. ಯಾಕೆಂದರೆ ಎಡಿಸನ್ರಿಗೆ ಅನಿಸಿತು, ಇಂದಿನಿಂದ ಯಾವುದೇ ವ್ಯರ್ಥ ಮಾತುಗಳು ಅವರ ಕಿವಿಗೆ ಬೀಳುವುದಿಲ್ಲ. ಅವರು ತಮ್ಮ ಕೆಲಸದಲ್ಲಿ ಹೆಚ್ಚಿನ ಗಮನ ಕೇಂದ್ರೀಕರಿಸಬಹುದು ಎಂದು. ತಮ್ಮ 15ನೇ ವಯಸ್ಸಿನಲ್ಲಿ ಅವರು ತಮ್ಮ ಸ್ವಂತ ದಿನಪತ್ರಿಕೆಯನ್ನು ಪ್ರಾರಂಭಿಸಿದರು ಮತ್ತು ಅದನ್ನು ಸ್ವಯಂ ಮಾರುತ್ತಿದ್ದರು. ಉಳಿದ ಸಮಯವನ್ನು ಪ್ರಯೋಗಶಾಲೆಯಲ್ಲಿ ಕಳೆಯುತ್ತಿದ್ದರು. ಅವರು ಒಂದಾದ ಮೇಲೆ ಒಂದರಂತೆ ಆವಿಷ್ಕಾರಗಳನ್ನು ಮಾಡಲು ಪ್ರಾರಂಭಿಸಿದರು. ಅವರು ಮಾಡಿರುವ ಆವಿಷ್ಕಾರಗಳಲ್ಲಿ ಬಹುದೊಡ್ಡ ಆವಿಷ್ಕಾರವೆಂದರೆ ವಿದ್ಯುತ್ ಬಲ್ಬ್. ಸ್ನೇಹಿತರೆ, ಯಾವಾಗ ಹಗಲು ಕಳೆದು ರಾತ್ರಿ ಆಗುತ್ತೋ ನಾವು ಪಟ್ಟನೆ ಬಲ್ಬ್ ಬೆಳಗುತ್ತೇವೆ. ಆದರೆ ಇದರ ಆವಿಷ್ಕಾರ ಹೇಗೆ ಆಯಿತು ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಸ್ನೇಹಿತರೆ, ನಿಮಗೆ ಹೇಳುವುದಾದರೆ, ವಿದ್ಯುತ್ ಬಲ್ಬ್ ಆವಿಷ್ಕಾರ ಮಾಡುವ ಸಂದರ್ಭದಲ್ಲಿ ಎಡಿಸನ್ 10,000ಕ್ಕೂ ಹೆಚ್ಚು ಬಾರಿ ಅಸಫಲರಾಗಿದ್ದರು. ಅವರಲ್ಲದೆ ಬೇರೆ ಯಾರೇ ಆಗಿದ್ದರೂ ನಿರಾಶರಾಗಿ ಸೋಲೊಪ್ಪಿಕೊಂಡು ಬಿಡುತ್ತಿದ್ದರು. ಆದರೆ ಅವರು ಹೇಳುತ್ತಾರೆ, ನಾನು ಅಸಫಲನಾಗಿಲ್ಲ. ನಾನು 10,000 ಮಾರ್ಗಗಳನ್ನು ಕಂಡುಕೊಂಡೆ. ಅವುಗಳಿಂದ ವಿದ್ಯುತ್ ಬಲ್ಬ್ ಆವಿಷ್ಕಾರ ಮಾಡಲು ಸಾಧ್ಯವಿಲ್ಲ ಎಂದರು. 21 ಅಕ್ಟೋಬರ್ 1879ರಲ್ಲಿ ಮೊದಲ ವಿದ್ಯುತ್ ಬಲ್ಬ್ 24 ಗಂಟೆ ಸತತವಾಗಿ ಬೆಳಗಿತು. ಜನರಿಗೆ ಇದು ಯಾವುದೇ ಚಮತ್ಕಾರಕ್ಕಿಂತ ಕಡಿಮೆಯೂ ಆಗಿರಲಿಲ್ಲ. ಸ್ನೇಹಿತರೆ, ಕತೆ ಇಲ್ಲಿಗೆ ಮುಗಿಯಲಿಲ್ಲ. ಒಂದು ದಿನ ಎಡಿಸನ್ ತಮ್ಮ ಹಳೆಯ ವಸ್ತುಗಳನ್ನು ನೋಡುತ್ತಾ ತಮ್ಮ ಹಳೆಯ ನೆನಪುಗಳನ್ನು ಸವಿಯುತ್ತಿದ್ದರು. ಆಗ ಅವರಿಗೆ ತಮ್ಮ ಹಳೆಯ ಅಲಮಾರಿಯಲ್ಲಿ ಒಂದು ಕಾಗದ ಸಿಕ್ಕಿತು. ಸ್ನೇಹಿತರೆ, ಇದು ಅದೇ ಕಾಗದ. ಇದನ್ನು ಅವರ ಶಿಕ್ಷಕರು ಎಡಿಸನ್ರ ತಾಯಿಗೆ ನೀಡಿದ್ದರು ಮತ್ತು ಅವರ ತಾಯಿ ಅದನ್ನು ಓದಿ ಎಡಿಸನ್ಗೆ ಹೇಳಿದ್ದರು, ನೀನು ತುಂಬ ಚತುರ ಮತ್ತು ಪ್ರತಿಭಾವಂತ ಎಂದು. ಈಗ ಅವರ ತಾಯಿ ಸಾವನ್ನಪ್ಪಿದ್ದರು. ಎಡಿಸನ್ರಿಗೆ ತುಂಬ ಕುತೂಹಲವಾಯಿತು, ತಮ್ಮ ಬಗ್ಗೆ ಈ ಕಾಗದದಲ್ಲಿ ಇನ್ನೇನು ಬರೆದಿರಬಹುದು ಎಂದು. ಎಡಿಸನ್ ಆ ಕಾಗದವನ್ನು ತೆರೆದು ಓದಲು ಪ್ರಾರಂಭಿಸಿದರು. ಅವರು ಆ ಕಾಗದವನ್ನು ಓದುತ್ತಾ ಅಳಲು ಪ್ರಾರಂಭಿಸಿದರು. ಏಕೆಂದರೆ ಅದರಲ್ಲಿ, ನಿಮ್ಮ ಮಗ ಮಾನಸಿಕನಾಗಿ ಅಸ್ವಸ್ಥನಾಗಿದ್ದಾನೆ. ಅವನನ್ನು ಇನ್ನು ಮುಂದೆ ಶಾಲೆಗೆ ಕಳುಹಿಸಬೇಡಿ ಎಂದು ಬರೆದಿತ್ತು. ಎಡಿಸನ್ ಹಲವು ಗಂಟೆಗಳ ಕಾಲ ಅಳುತ್ತಾ ಇದ್ದರು. ನಂತರ ಅವರು ತಮ್ಮ ಡೈರಿಯಲ್ಲಿ ಹೀಗೆ ಬರೆದರು, ಒಬ್ಬ ಮಹಾನ್ ತಾಯಿಯು ತಮ್ಮ ಮಗನನ್ನು ಶತಮಾನದ ಮಹಾನ್ ವಿಜ್ಞಾನಿಯನ್ನಾಗಿ ಮಾಡಿದರು. ಇದುವೇ ಸಕಾರಾತ್ಮಕ ಯೋಚನೆ ಉಳ್ಳ ತಾಯಿಯ ಲಕ್ಷಣವಾಗಿದೆ. ಸ್ನೇಹಿತರೆ, ಪ್ರತಿಯೊಬ್ಬ ವ್ಯಕ್ತಿಯು ಹುಟ್ಟಿದ ಮೇಲೆ ಸಾಯಲೇಬೇಕು. ಹಾಗೆಯೇ ಮಹಾನ್ ವಿಜ್ಞಾನಿ ಥಾಮಸ್ ಆಲ್ವಾ ಎಡಿಸನ್ 1800 ಅಕ್ಟೋಬರ್ 1931ರಂದು ತಮ್ಮ 84ನೇ ವಯಸ್ಸಿನಲ್ಲಿ ಈ ಜಗತ್ತನ್ನು ತೊರೆದರು. ಹಾಗೆ ಹೊರಡುತ್ತಾ ಸಂಪೂರ್ಣ ವಿಶ್ವವನ್ನೇ ಬೆಳಗಿದರು. ಸ್ನೇಹಿತರೆ, ಇದಾಗಿತ್ತು ಒಬ್ಬ ಪೆದ್ದ ಹುಡುಗ ಶತಮಾನದ ಮಹಾನ್ ವಿಜ್ಞಾನಿಯಾದ ಕತೆ. ಸ್ನೇಹಿತರೆ, ನಿಮಗೇನಾದರೂ ನನ್ನ ಈ ಸಣ್ಣ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ರಾಧೆ ರಾಧೆ.